ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಶುಚಿ ರುಚಿ ಚಾನಲ್. ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ, ವಿಡಿಯೋ ಲಿಂಕನ್ನು ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ನಮಗೆ ಹೆಚ್ಚಿನದಾಗಿ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ವಿಡಿಯೋಸ್ ನೋಡಿ ಸುಮ್ಮನೆ ಆಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಹೇಳಿ ಕಮೆಂಟ್ ಮಾಡಿ ಸಹ ತಿಳಿಸಿ. ನಾನು ಈಗ 2 ಬದನೆಕಾಯಿಯನ್ನು ತಗೊಂಡು ಬದನೆಕಾಯಿಗೆ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಸವರ್ಕೋಬೇಕಾಗುತ್ತೆ. ಬದನೆಕಾಯಿಯನ್ನು ತಗೊಂಡು ಸ್ಟವ್ ಮೇಲೆ ಬದನೆಕಾಯಿನ ಸುಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ಒಲೆಗಳಲ್ಲಿ ಸುಟ್ಟು ಮಾಡ್ತಾರೆ, ನಾವು ಸಿಟಿಯಲ್ಲೇ ಇರೋದ್ರಿಂದ ಹೀಗೆ ಸ್ಟವ್ ಮೇಲೆ ಸುಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಬದನೆಕಾಯಿನ ನಾವು ಸುಟ್ಟು ಮಾಡೋದ್ರಿಂದ ಅದು ರುಚಿಯೇ ತುಂಬಾ ಚೆನ್ನಾಗಿರುತ್ತೆ. ನಂತರ ಒಂದು ಬೆಳ್ಳುಳ್ಳಿ, 4 ರಿಂದ 5 ಒಣಮೆಣಸಿನ್ಕಾಯಿಯನ್ನು ನಾನು ಸುಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದಕ್ಕೇನು ಟೈಮ್ ಹಿಡಿಯೋದಿಲ್ಲ, ಇಮಿಡಿಯೇಟು ಎಲ್ಲ ಅದು ಬೆಂದಂಗೆ ಆಗುತ್ತೆ. ನಂತರ ಸುಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆಯನ್ನು ತಕ್ಕೊಳ್ತಾ ಇದ್ದೀನಿ. ಸಿಪ್ಪೆಯನ್ನು ತೆಗೆದು ಇಟ್ಕೊತಾ ಇದ್ದೀನಿ. ಈ ಬದನೆಕಾಯಿಯನ್ನು ಸುಟ್ಟಿರ್ತೀವಲ್ವ, ಮೇಲ್ಗಡೆ ಎಲ್ಲ ಸಿಪ್ಪೆಯನ್ನು ನೀವು ತೆಗಿಬೇಕಾಗುತ್ತೆ. ಬದನೆಕಾಯಿ ತಣ್ಣಗಾದ್ಮೇಲೂ ತಕ್ಕೋಬೋದು. ನಾವು ಇಮಿಡಿಯೇಟ್ ಪ್ರಿಪೇರ್ ಮಾಡ್ಕೋಬೇಕು, ಕೈ ಸುಡಿಯುತ್ತೆ, ತೆಗಿಯೋಕ್ಕಾಗಲ್ಲ ಅನ್ನೋರು ತಣ್ಣೀರಲ್ಲಿ ಕೈ ಎತ್ಕೊಂಡು ತೆಗೆದ್ರೇನು ಸುಡೋದಿಲ್ಲ. ನೋಡಿ, ಈ ರೀತಿ ಸುತ್ತಲೂ ಇರುವಂತಹ ಬದನೆಕಾಯಿ ಸಿಪ್ಪೆಯನ್ನೆಲ್ಲ ನಾನು ತಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗೆ ನೀವು ತೆಗಿಬೋದು, ಏನು ಕಷ್ಟ ಅನಿಸೋದಿಲ್ಲ ಬದನೆಕಾಯಿ ಸಿಪ್ಪೆ ತೆಗೆಯೋದು. ನಂತರ ಇದರ ತುದಿಯನ್ನು ನಾನು ಕಟ್ ಮಾಡಿಬಿಟ್ಟು ಸಣ್ಣ ಪೀಸ್ಗಳಾಗೆ ಈ ಸುಟ್ಟಿರೋ ಬದನೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಬದನೆಕಾಯಿ ಬಜ್ಜಿಗೆ ರುಬ್ಬೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿದ್ರೆ, 1 ಸ್ಪೂನು ಕಡಲೆ, 2 ಸ್ಪೂನು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸುಟ್ಟಿರುವಂತಹ ಮೆಣಸಿನಕಾಯಿ, ಬದನೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1/4 ಸ್ಪೂನು, ಮೆಣಸು 2 ರಿಂದ 3 ಸ್ಪೂನು, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ನೀವು ನೀರನ್ನು ಹಾಕ್ಕೊಳ್ತಾ ರುಬ್ಕೋಬೇಕಾಗುತ್ತೆ. ರುಬ್ಬೋವಾಗ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನೀವು ರುಬ್ಕೊಳ್ಳಿ. ತುಂಬ ನುಣ್ಣಗೆ ರುಬ್ಕೋಬೇಡಿ, ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಈ ರೀತಿಯಲ್ಲಿ ತರಿಯಾಗಿರಲಿ ರುಬ್ಬಿರುವಂತಹ ಅಂಶ. ನಂತರ ಒಂದು ಪಾತ್ರೆಗೆ ನಾನು ಈ ರುಬ್ಬಿರುವಂತಹ ಬದನೆಕಾಯಿಯ ಒಂದು ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು, ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೇನೆ. ಈ ಒಂದು ಹದದಲ್ಲಿ ಇರಲಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಸಿ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತಿನ್ನೋವಾಗ ನಮಗೆ ಸಿಗಬೇಕು, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.